ಓ ಸರಿತಾ, ಹೇಗಿದ್ಯಾ? ಚೆನ್ನಾಗಿದ್ಯಾ? ತುಂಬ ದಿವಸ ಆಯಿತು, ಮನೆಗೆ ಬಂದ್ಬಿಟ್ಟಿದ್ಯಾ? ಭಾಳ ದಿವಸ ಆಯಿತು. ಹೇಗಿದ್ಯಾ? ನಿಮ್ಮ ಯಜಮಾನ್ರು, ನಿಮ್ಮ ಅತ್ತೆ ಮಾವ ಎಲ್ಲರೂ ಚೆನ್ನಾಗಿದ್ದಾರಾ? ಹಾಂ, ಎಲ್ಲರೂ ಚೆನ್ನಾಗಿದ್ದಾರೆ ಕಣಮ್ಮಿ. ನೀನು ಹೆಂಗಿದ್ಯಾ? ನೀನು ಚೆನ್ನಾಗಿದ್ಯಾ? ನಾನು ನಮ್ಮ ಮನೇಲಿ ಒಂದು ವಿಶೇಷ, ಅದಕ್ಕೆ ಕರೆಯೋಣ ಅಂತ ಬಂದೆ. ಓ ಹೌದಾ, ಒಳ್ಳೆಯದೇ ಆಯಿತು ಬಂದಿದ್ದು, ಭಾಳ ಸಂತೋಷ ಆಯಿತು ಸರಿತಾ ಬಂದಿದ್ದು. ಏನು ವಿಶೇಷ? ಇದು ನನ್ನ ತಮ್ಮಂದು ಮದುವೆ ಫಿಕ್ಸ್ ಆಯಿತು, ಅದಕ್ಕೋಸ್ಕರ ಕರೆಯೋಣ ಅಂತ ಬಂದೆ. ಎಲ್ಲಿ ನಿಮ್ಮ ಅತ್ತೆ? ಕಾಣಿಸ್ತಾ ಇಲ್ಲ. ನಮ್ಮ ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಬರ್ತಾರೆ. ಬಾ ಕೂತ್ಕೋ, ಜ್ಯೂಸ್ ಏನಾದರೂ ಕುಡಿತೀಯ ಸರಿತಾ? ಇಲ್ಲ ಇಲ್ಲ, ಸದ್ಯಕ್ಕೇನೂ ಬೇಡ. ನಿಮ್ಮ ಮನೆ ಚೆನ್ನಾಗಿದೆ, ಹೊಸ ಕಟ್ಸಿದ್ರಾ ಮತ್ತೆ? ಇಲ್ಲ ಇಲ್ಲ ಸರಿತಾ, ಹಳೆ ಮನೆನೇ, ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿ ಬಣ್ಣ ಹೊಡೆದಿದ್ದೀವಿ ಅಷ್ಟೇ. ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದು ಹೌದು ಸರಿತಾ. ಮತ್ತು ಮುಂದಿನ ವಾರ 21ನೇ ತಾರೀಕು ಇಲ್ಲೇ ಗಂಗಮ್ಮ ಮಯ ಬಸವೇಶ್ವರ ನಗರ ಅಲ್ಲಿ ಮದುವೆ ಇಟ್ಕೊಂಡಿದ್ದೀವಿ. ಸ್ವಲ್ಪ ಸಿಂಪಲ್ಲೇ, ಕಾರ್ಡ್ ಹೊಡ್ಸಿಲ್ಲ, ಬೇಕಾದವ್ರಿಗೆ ಮಾತ್ರ ಕರಿತಾ ಇದ್ದೀವಿ. ದಯವಿಟ್ಟು ಬಂದುಬಿಡಬೇಕು, ನೀನು ನಿಮ್ಮ ಯಜಮಾನ್ರ ಮಕ್ಕಳು ಎಲ್ಲ. ಹಾಂ ಸರಿ ಸರಿ ಆಯಿತು, ಬರ್ತೀವಿ. ಯಾಕೆ ಕಾರ್ಡ್ ಹೊಡ್ಸಿಲ್ಲ? ಇಲ್ಲ, ಇದು ಸಡನ್ನಾಗಿ ಫಿಕ್ಸ್ ಆಯಿತು. ಈಗ ನನ್ನ ತಮ್ಮ US ಅಲ್ಲಲ್ವ ಇರೋದು, ಅವನಿಗೆ ರಜಾನೇ ಕಮ್ಮಿ. ಆಮೇಲೆ ಹುಡುಗಿನೂ ಅಲ್ಲೇ USA ಇಂದ, ಅವರಿಬ್ಬರು ಲವ್ ಮ್ಯಾರೇಜು, ಅದಕ್ಕಾಗಿ ಸಡನ್ನಾಗಿ ಫಿಕ್ಸ್ ಆಯಿತು. ಅದಕ್ಕೋಸ್ಕರ ಜಾಸ್ತಿ ಯಾರನ್ನೂ ಕರೆಯೋಕ್ಕಾಗಿಲ್ಲ, ಟೈಮು ಭಾಳ ಕಮ್ಮಿ ಇದೆ. ಒಂದು ವಾರದಲ್ಲೇ ಎಲ್ಲ ಮುಗಿಸ್ತಾ ಇದ್ದೀವಿ, ಅದಕ್ಕೋಸ್ಕರ. ಓ ಹೌದಾ, ಅದಕ್ಕಾಗಿ ನೀನೇನು ಯೋಚನೆ ಮಾಡಬೇಡ, ನಾನು ಬೇಗನೆ ಬರ್ತೀನಿ. ಹಿಂದಿನ ದಿನ ಅರ್ಶಿನ ಶಾಸ್ತ್ರ, ಅದಕ್ಕೆ ಮುಂಚಿನ ದಿನ ಫಂಕ್ಷನ್ಗೆಲ್ಲ ನನಗೆ ಫೋನ್ ಮಾಡ್ತೀನಿ. ನಂಗೆ ಸಹಾಯಕ್ಕೆ ಯಾರೂ ಇಲ್ಲ, ಬರ್ತೀಯ ತಾನೇ? ಏನು ಅನ್ಕೋಬೇಡ, ಬಾಲ್ಯದ ಗೆಳತಿ ಅಂತ ಕೇಳ್ತಾ ಇದ್ದೀನಿ. ನೀನು ಅದೆಲ್ಲ ಬಾಯಿ ಬಿಟ್ಟು ಹೇಳಬೇಕಾ? ನಾನು ಬರ್ತೀನಿ, ಅದೆಲ್ಲ ನೀನೇನು ಯೋಚನೆ ಮಾಡಬೇಡಿ. ನಾನು ನಿಂಗೆ ಇದಕ್ಕೆ ಮುಂಚೆನೇ ಅದು ಮಾಡಿ ಬರ್ತೀನಿ.